ಮನೆಗೆ ತಲುಪಿಸ್ತಕ್ಕಂಥದ್ದು 6 ದಿನಗಳ ಕಾಲ ಇದು ನಿರಂತರವಾಗಿ ನಡೀತದೆ. ಮತ್ತು ದಾಸೋಹ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು. ಬಹಳ ಅತ್ಯಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ದಾಸೋಹ ನಡೀತಕ್ಕಂಥ ಜಾಗದಲ್ಲಿ ಮತ್ತೆ ಜನರನ್ನ ಬಸ್ಗೆ ವಾಹನಕ್ಕೆ ಹತ್ತಿಸ್ತಕ್ಕಂಥದ್ದು, ವ್ಯವಸ್ಥಿತವಾಗಿ ಇಳಿಸ್ತಕ್ಕಂಥದ್ದು ಊರಿನಲ್ಲಿ ಈ ಕೆಲಸ ಶಿಸ್ತಿನಿಂದ ನಡೀಬೇಕು. ಅದನ್ನ ಈಗಾಗಲೇ ನಮ್ಮ ಪುಟ್ಟರಾಜನವರು ಸುತ್ತೂರು ಜಯಂತಿಯನ್ನು ಪಾಂಡವಪುರದಲ್ಲಿ ನಡೆಸಿ ಅವ್ರಿಗೆ ಅನುಭವ ಇರತಕ್ಕಂಥದ್ದನ್ನ ನನ್ಗೆ ಹೇಳ್ತಾ ಇರ್ತಾರೆ ಅವಾಗ. ಅದಕ್ಕೆ ಇವತ್ತು ನಾನು ಬರ್ತೀನಿ, ಅದನ್ನ ವೀಕ್ಷಣೆ ಮಾಡೋಣ. ಅದಾದ್ಮೇಲೆ ಮುಂದಕ್ಕೆ ಏನು ಮಾಡಬೇಕು, ಬಸ್ಸಿನ ವ್ಯವಸ್ಥೆನೆಲ್ಲ ನಾವು ಮಾಡೋಣ. ಇನ್ನೂ ಅನೇಕ ಬೇರೆ ಬೇರೆ ಕೆಲಸಗಳನ್ನ, ಈಗ ನಾಟಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ವೇದಿಕೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿಗೆ ಪುಟ್ಟರಾಜ ಸ್ವಾಮೀಜಿಗಳು ಈ ರೀತಿ ಆಗಬೇಕು ಅಂತೇಳಿ ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವೆಲ್ಲರೂ ಸೇರಿಕೊಂಡು ಒಟ್ಟಾಗಿ ಸೇರಿ ಮಾಡೋಣ. ಈ ಜಯಂತಿಯನ್ನು ಯಶಸ್ವಿಯಾಗಿ ಮಾಡೋಣ. ಮುಂದಿನ ಜಯಂತಿ ಯಾವಾಗ ಬರುತ್ತೋ ಗೊತ್ತಿಲ್ಲ ನಮ್ಗೆ, ಆಗಿರ್ತಾವೋ ಈಗ ನಾವು ಯಾರಿರ್ತೀವೋ ಇರೋದು ಗೊತ್ತಿಲ್ಲ. ಆದರೆ ಈಗ ಇದ್ದೀವಿ, ಈಗಿರೋದ್ರಿಂದ ಆ ಜಯಂತಿ ಮಹೋತ್ಸವನ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು. ನನಗೊಂದು ಬೇಜಾರೇನಪ್ಪ, ನಾನು MLA ಆಗಿದ್ದಾಗ ಆಗಲಿಲ್ವಲ್ಲ, ಅವಾಗ ಆಗ್ಬೇಕಾಗಿತ್ತು, ಅದು ಫಿಕ್ಸ್ ಆಗಿತ್ತು, ನಿಗದಿ ಆಗಿತ್ತು. ಕೊರೋನಾ ಕೇಳಿ ಪೋಸ್ಟ್ಪೋನ್ ಮಾಡಿಬಿಟ್ರು. ಹಂಗಾಗಿ ನಾನು ಮಾಜಿ ಆದಾಗ ಆಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ ನಮಗೆಲ್ಲ ಒಂದ್ ಕಡೆ ಸ್ವಲ್ಪ ಬೇಸರನೋ ನೋವನೋ ಏನು ಅಂತ ಹೇಳಕ್ಕಾಗಲ್ಲ. ಆದ್ರೆ ಆಗ ಆಗ್ಬೇಕಾಗಿತ್ತು ಅಂತ ನನ್ನ ಒಂದು ಅಭಿಲಾಷೆ. ಆದ್ರೆ ಏನಾದ್ರೂ ಆಗ್ಲಿ, ನಾವಂತೂ ಜೀವಂತವಾಗಿದ್ದೀವಿ. ನಮ್ಮ ಮುಂದೆ ಇದು ನಡೀತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಮತ್ತು ಸಂತೋಷದ ವಿಷಯ. ನಮ್ಮ ಪುಟ್ಟರಾಜಣ್ಣವರು ಇದ್ರ ಬಗ್ಗೆ ಬಹಳ ಅನುಭವವನ್ನು ಪಡ್ಕೊಂಡಿದ್ದಾರೆ. ಅವರು ಇನ್ನು ಮುಂದೆ ಇವತ್ತಿಂದನೇ ಇನ್ನೂ 21 ತನಕ ಮುಗಿಯೋವರೆಗೂ 22ವರೆಗೂ ಕೂಡ 6 ದಿನಗಳ ಕಾಲ ಪ್ರತಿನಿತ್ಯ ನಮ್ಮ ಜೊತೆಲಿ ಇರ್ತಾರೆ. ಅವರೆಲ್ಲ ಸಹಕಾರವನ್ನು ಕೊಡ್ತಾರೆ. ಪ್ರತಿ ಸಹಕಾರದಲ್ಲೂ ನಮ್ಗೆ ಇರ್ತಾರೆ. ಮಳವಳ್ಳಿ ತಾಲೂಕಿನಲ್ಲಿ ಅಂತ ಇದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ, ನಿಜವಾಗ್ಲೂ ಕೂಡ ಅವರು ಕ್ರಿಯಾಶೀಲವಾಗಿ ನಮ್ಮ ತಾಲೂಕಿನಲ್ಲಿ ಬಂದು ಮಾಡಬೇಕು, ಯಶಸ್ವಿಯಾಗಿ ಚೆನ್ನಾಗಿ ಅಂತಕ್ಕಂಥ ಒಂದು ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ. ಬಹಳ ಹೆಮ್ಮೆಯ ವಿಷಯ. ಕುಮಾರಣ್ಣ ಡೈರೆಕ್ಷನ್ ಕೂಡ ಇದೆ, ಅವ್ರ ಡೈರೆಕ್ಷನ್ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಈ ಪಕ್ಷದಲ್ಲಿ ಶಾಸಕರಾಗಿರ್ಬೋದು ಅಥವಾ ಬೇರೆ ಬೇರೆಯವರು, ಈಗ ಕುಮಾರಣ್ಣ MP, ಕೇಂದ್ರ ಮಂತ್ರಿಗಳು, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು, ಮತ್ತೆ ಶಾಸಕರಿದ್ದಾರೆ, ಮತ್ತೆ ಸ್ಥಳೀಯ ಜನಪ್ರತಿನಿಧಿಗಳಿದ್ದಾರೆ. ಎಲ್ಲರೂ ಸೇರಿ ಒಟ್ಟಾಗಿ ಯಾವುದೋ ಪಕ್ಷ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ ಈ ಸುತ್ತೂರು ಜಯಂತಿ ಮಹೋತ್ಸವವನ್ನು ಬಹಳ ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥದ್ದೆಲ್ಲ ನಿಮ್ಗೆಲ್ಲರೂ ಕೂಡ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ, ಇವತ್ತಿಂದನೇ ನೀವೆಲ್ಲ ಪ್ರತಿ ದಿನ ಏನೇನು ಕಾರ್ಯಕ್ರಮ ಆಗ್ಬೇಕು ಅದನ್ನ ನಿರಂತರವಾಗಿ ಸೇರ್ಕೊಂಡು ಮಾಡ್ತಕ್ಕಂಥದಕ್ಕೆ ನೀವು ಭಾಗಿಯಾಗಬೇಕು ಅಂತೇಳಿ ಎಲ್ಲ ಮನವಿ ಮಾಡ್ಕೊತೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ.